ಸಮರ್ಥ್, ಕೆಲಸ ಸಿಕ್ಕಿಲ್ಲ ಅಂತೇಳಿ ನೀವೇನು ಬೇಜಾರು ಮಾಡ್ಕೊಳ್ಳೋದು ಬೇಡ. ಕೋರ್ಟಲ್ಲಿ ನಂಗೆ ತುಂಬ ಜನ ಲಾಯರ್ಸ್ಗಳು ಗೊತ್ತಿದ್ದಾರೆ. ಅವ್ರಿಗೆ ಹೇಳಿ ನಿಮ್ಗೆ ಸೂಟ್ ಆಗುವಂಥ ಕೆಲಸನ ನಾನು ಕೊಡಿಸ್ತೀನಿ. ನೀವೇನು ಟೆನ್ಷನ್ ಮಾಡ್ಕೊಳ್ಬೇಡಿ. ಹಾಗೆ ಮಾಡು ಪ್ರಸಾದ್. ಕೇಳಿ ನೋಡು, ನನಗೆ ಗೊತ್ತಿರೋರಿಗೆಲ್ಲ ಹೇಳ್ತೀನಿ. ಸರಿ ತಾತ, ನಾನು ಬರ್ತೀನಿ. ಹೇಳು ತುಳಸಿ. ಮಾವ, ನಿಮ್ಗೊಂದು ಖುಷಿ ಸುದ್ದಿ. ನಿನ್ನ ಧ್ವನಿ ಕೇಳೇ ಗೊತ್ತಾಯ್ತು ನೀನು ಖುಷಿನಲ್ಲಿದ್ದೀಯ ಅಂತ. ಹೇಳು, ಏನು ವಿಷಯ ತುಳಸಿ? ನಿನ್ನೆ ನಾವು ದೀಪಿಕನ್ನ ಭೇಟಿ ಮಾಡಿದ್ವಿ. ಅದೇ ಅಭಿನ್ ಮದ್ವೆ ಆಗೋ ಹುಡುಗಿ. ಗೊತ್ತಾಯ್ತು, ಆ ಮಿಟಿಕ್ಲಾಡಿ. ಏನಂದ್ಲು? ಅವಳ ಮನ್ಸಲ್ಲೂ ಅಭಿನೇ ಇರೋದು. ಅವಳು ಅಭಿನ್ ಬಿಟ್ಟು ಬೇರೆ ಯಾರನ್ನೂ ಮದ್ವೆ ಆಗಲ್ಲ ಅನ್ಬಿಟ್ಲು. ಮುಗೀತಲ್ಲ ಮತ್ತೆ. ಎಲ್ಲಿ ಮಾವ, ಇನ್ನೂ ಆ ಜನಾರ್ದನ್ ಒಪ್ಪೇ ಇಲ್ವಲ್ಲ. ಆ ಜರಾಸಂಧನ್ ಒಪ್ಸೋದೇನು ಕಷ್ಟ ಬಿಡು, ಒಪ್ಸಿದ್ರಾಯ್ತು. ಅದು ಸುಲಭ ಇಲ್ಲ ಮಾವ. ನಿಂದು ಒಳ್ಳೆ ಕಥೆ ಆಯ್ತಲ್ಲ. ನೋಡು ತುಳಸಿ, ಉತ್ತರ ಕುಮಾರ ಮಿಟಿಕ್ಲಾಡಿ ಒಬ್ಬರನ್ನೊಬ್ರು ಇಷ್ಟಪಟ್ಟಿದ್ದಾರೆ. ನಮಗೆ ಅಷ್ಟೇ ಮುಖ್ಯ. ಆ ಮಿಟಿಕ್ಲಾಡಿ ಅಪ್ಪನ ಹತ್ರ ಹೋಗೋದು, ನೋಡಪ್ಪ ನಿನ್ನ ಮಗಳು ನಮ್ಮ ಹುಡುಗನ್ನ ಪ್ರೀತಿ ಮಾಡ್ತಿದ್ದಾಳೆ, ಮದುವೆ ಮಾಡಿಸು ಅಂತನ್ನೋದು. ಅವನು ಒಪ್ಪನ್ನ ಸರಿ, ಒಪ್ಪಲಿಲ್ವಾ ನಾವೇ ಮದುವೆ ಮಾಡಿಸ್ತೀವಿ ಅಂತನ್ನೋದು. ಆದರೂ ಅವ್ರಿಗೂ ಮಗಳ ಮದುವೆ ಅಂತ ಕನಸಿರುತ್ತೆ ಅಲ್ವಾ ಮಾವ? ನೆಗೆದು ಬಿತ್ತು ಕನಸಂತೆ. ನೋಡು ತುಳಸಿ, ಅವನಿಗೆ ಅವನ ಮಗಳ ಇಷ್ಟ ಕಷ್ಟಕ್ಕಿಂತ ಅವನ ಅಹಂಕಾರನೇ ದೊಡ್ಡದು. ನೀನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡ. ಅದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡೋಣ, ಸರಿನಾ? ಅಂತೂ ನಿಮ್ಮಲ್ಲಿ ಎಲ್ರಿಗೂ ಸಮಾಧಾನ ಆಯ್ತಲ್ಲ, ಅದಕ್ಕಿಂತ ಮುಖ್ಯವಾಗಿ ನಿನಗೆ ಖುಷಿ ಆಯ್ತಲ್ಲ, ನನಗಷ್ಟು ಸಾಕು ತುಳಸಿ. ಏನಂತೆ ತಾತ? ಆ ಉತ್ತರ ಕುಮಾರನಿಗೆ ಮದುವೆ ಮಾಡ್ಸೋಕೆ ಹೊರಟಿದ್ದಾಳೆ ತುಳಸಿ. ಅದಕ್ಕೆ 108 ವಿಘ್ನಗಳು. ಅಯ್ಯೋ, ಅವಳಪ್ಪ ಒಂಥರ ಅಲ್ವಾ ತಾತ? ಯಾರು ಹೇಗಿದ್ರೇನು, ಯಾರನ್ನ ಹೇಗೆ ಪಳಗಿಸ್ಬೇಕು ಅಂತ ಈ ದತ್ತನಿಗೆ ಗೊತ್ತು. ತುಳಸಿ ಕೈ ಹಾಕಿರೋ ಕೆಲಸದಲ್ಲಿ ಗೆದ್ದರೆ ಸಾಕು. ನಾನು ನನ್ನ ಕೈಲಾದಷ್ಟು ಅವಳಿಗೆ ಸಹಾಯ ಮಾಡ್ತೀನಿ. ಮಾಡ್ತೀರಾ. ಇಲ್ಲಿ ಹೆತ್ಮಗನ ಮರೆತು ಇನ್ಯಾರಿಗೂ ಅಮ್ಮ ಆಗೋಕೆ ಹೊರಟಿರೋರಿಗೆ ಸಹಾಯ ಬೇರೆ. ಎಲ್ಲರೂ ಸರಿಗಿದ್ದೀರಾ? ಬಸ್ಸು, ನಾ ಬರ್ತೀನಿ. ಹುಷಾರು. ಆಲ್ ದ ಬೆಸ್ಟ್. ಅಲ್ಲ ತಾತ, ಅವತ್ ನನಗೆ ಅಪ್ಪನೇ ಹೆಲ್ಪ್ ಮಾಡಕ್ ಬಂದ್ರು, ಈ ಅಮ್ಮನೇ ಬೇಡ ಅಂತ ಹೇಳಿ ನಿಂಗೆ ಒಂದ್ ಬಿಡಿಗಾಸು ಸಿಗಲ್ಲ ಅಂತ ಹೇಳಿದ್ಲು. ನೀನ್ ಅಂತೊಳಗೆ ಈಗ ಹೆಲ್ಪ್ ಮಾಡಕ್ ಹೊರಟಿದ್ಯಲ್ಲ. ಸೋಗ್ಲಾಡಿ, ಇವಳು ಇಷ್ಟು ಮಾತಾಡೋದಕ್ಕೆ ಕಾರಣ ನೀನು. ನಾನೇನ್ ಮಾಡಿದೆ ತಾತ? ಇವಳಿಗೆ ಕೈ ತುಂಬ ಕೆಲಸ ಕೊಡು ಅಂತಂದಿದ್ರೆ, ಅವಳು ಕೆಲಸ ಮಾಡಿದ್ರೆ ತಿಂದಿದ್ದು ಜೀರ್ಣ ಆಗಿರೋದು, ಈ ಥರ ಎಲ್ಲ ಮಾತಾಡ್ತಾ ಇರಲಿಲ್ಲ. ಸೋಗ್ಲಾಡಿ, ನೀನು ವಾಷಿಂಗ್ ಮಿಷಿನ್ ಕೆಟ್ಟು ಹೋಗಿದೆ ಅಂತಂದೆ ಅಲ್ಲ? ಹ್ಞೂ ತಾತ, ನಾನು ಆಗಲೇ ಬಟ್ಟೆ ಎಲ್ಲ ಒಗೆಯೋಕೆ ನೆನೆ ಹಾಕಿದ್ದೀನಿ. ಬೇಕಾಗಿಲ್ಲ. ಈಗ ಎಷ್ಟು ಬಟ್ಟೆಗಳನ್ನು ಒಗಿಬೇಕೋ ಅದಷ್ಟನ್ನು ತಗೊಂಡು ಬಾ. ಒಂದು ವೇಳೆ ಸಾಕಾಗಲಿಲ್ಲ ಅಂತಂದರೆ ನನ್ನ ರೂಮಲ್ಲಿ ಬೆಡ್ಶೀಟು ಕರ್ಟನ್ನು ಎಲ್ಲ ಇದೆ, ಅದನ್ನೂ ತಂದು ಹಾಕು. ಅಷ್ಟು ಬಟ್ಟೆಗಳನ್ನು ಇವಳೇ ಒಗಿಲಿ. ಅಯ್ಯೋ ರಾಮ, ನಿನ್ಗೇನ್ ಮನುಷ್ಯತ್ವನೇ ಇಲ್ವಾ? ನಾನು ಪ್ರೆಗ್ನೆಂಟ್ ಅನ್ನೋದು ಮರ್ತೋಯ್ತಾ ನಿಂಗೆ? ನಿನಗೆ ಮನುಷ್ಯತ್ವ ತೋರಿಸಿದ್ದು ಜಾಸ್ತಿ ಆಗೋಯ್ತು. ಗರ್ಭಿಣಿಯಾಗಿದ್ದಾಗ ಕೆಲಸ ಜಾಸ್ತಿ ಮಾಡಬೇಕು ಅಂತ ನಾ ಹೇಳಿದ್ದು ನೆನಪಿದೆಯಾ ನಿನಗೆ? ಹೋಗು, ಎಲ್ಲ ಬಟ್ಟೆಗಳನ್ನು ಒಗೆದು ಹಾಕು. ಸಾಧ್ಯನೇ ಇಲ್ಲ ತಾತ.
ಅಯ್ಯೋ ನನ್ನ ಡ್ರೈ ಫ್ರೂಟ್ಸು. ಇದನ್ನ ನನ್ನ ರೂಮಿನ ಬೀರೋನಲ್ಲಿಟ್ಟು ಬೀಗ ಹಾಕಿರ್ತೀನಿ. ನಿನಗೆ ಇದರಲ್ಲಿ ಏನಾದರೂ ಬೇಕು ಅನ್ನೋ ಹಾಗಿದ್ರೆ ಅಷ್ಟು ಬಟ್ಟೆಗಳನ್ನು ಒಗಿಬೇಕು. ಬರೀ ಒಗೆಯೋದಷ್ಟೇ ಅಲ್ಲ, ಆ ಬಟ್ಟೆಗಳು ಪಳ ಅಂತ ಹೊಳಿಬೇಕು. ವಾಟ್ ಏನು ಹೇಳ್ತಿದ್ದೀರಾ? ಎಸ್, ನೀವು ಸ್ಟ್ರಿಕ್ಟ್ ಆಗಿ ನಿಮ್ಮ ಮಗಳನ್ನು ಮನೆಯಲ್ಲಿ ಕೂಡ ಹಾಕಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ. ಆದರೆ ಅವರು ನಿಮ್ಮ ಕಣ್ಣು ತಪ್ಪಿಸಿ ನಮ್ಮ ಮನೆಯಲ್ಲಿ ಕೆಲವರನ್ನು ಮೀಟ್ ಮಾಡಿದ್ದಾರೆ. ಅವತ್ತೇ ಅವರಿಬ್ಬರು ಮದುವೆ ನಡೀತಿತ್ತೇನೋ, ನಾನು ಏನೇನೋ ಹೇಳಿ ತಪ್ಪಿಸಿದ್ದೀನಿ. ಸೀರಿಯಸ್ಲಿ? ನನಗೆ ಸುಳ್ಳು ಹೇಳಿ ಏನೂ ಆಗಬೇಕಾಗಿಲ್ಲ. ಅವತ್ತು ತುಳಸಿ ಜೊತೆ ಅವಿ ನಿಮ್ಮ ಮನೆಗೆ ಬಂದಾಗ ಅವನಿಗೆ ಅವಮಾನ ಆಗಿದೆ, ಆ ಸಿಟ್ಟು ಕೂಡ ಇದೆ. ನನಗೆ ನಿಮ್ಮ ಮಾತು ಮೇಲೆ ನಂಬಿಕೆ ಬರ್ತಿಲ್ಲ. ಅವಶ್ಯಕತೆ ಇಲ್ಲ, ನೀವು ನಂಬಲೇಬೇಕನ್ನೋ ಯಾವ ಅವಶ್ಯಕತೆನೂ ಇಲ್ಲ. ಈಗ ನಮ್ಮ ಮಧ್ಯೆ ಏನೇ ಮನಸ್ತಾಪಗಳು ಇರ್ಬೋದು, ಆದರೆ ಒಂದು ಕಾಲದಲ್ಲಿ ನಾನು ನಿಮಗೆ ಹೆಲ್ಪ್ ಮಾಡಿದ್ದೀನಿ, ಹಾಗೆ ನೀವು ಕೂಡ ನನಗೆ ಹೆಲ್ಪ್ ಮಾಡಿದ್ದೀರಿ. ಆ ಕೃತಜ್ಞತೆ ನಿಮ್ಮ ಮೇಲಿದೆ. ಅದೇ ಕಾರಣಕ್ಕೇನೆ ಈ ಮದುವೆನ ತಪ್ಪಿಸೋದಕ್ಕೆ ನಾನು ನನ್ನ ಕೈಲಾದ ಪ್ರಯತ್ನನ ಮಾಡಿದ್ದೀನಿ. ಆದರೆ ಅದು ಯಾವಾಗಲೂ ಸಾಧ್ಯ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಅದ್ರ ಬದಲು ನೀವೇ ಸೋತೆ ಅಂತ ಮುಂದೆ ನಿಂತು ನಿಮ್ಮ ಮಗಳ ಮದುವೆ ಮಾಡಿಸಿ. ಶಟ್ ಅಪ್! ಏನು ಹೇಳ್ತಿದ್ದೀರಾ ನೀವು? ಅದು ಮಾತ್ರ ಯಾವತ್ತೂ ಸಾಧ್ಯ ಇಲ್ಲ. ನೋಡಿ, ನೀವು ಎಷ್ಟೇ ಕೂಗಾಡಿದ್ರು, ನಿಮ್ಮ ಮಗಳನ್ನು ಮನೆಯಲ್ಲಿ ಕೂಡ್ ಹಾಕಿದ್ರು, ನಿಮ್ಮ ಮಗಳಿಗೆ ಅಭಿ ಮೇಲೆ ಪ್ರೀತಿ ಇರೋವರೆಗೂ ನಿಮ್ಮದು ಹಗ್ಗದ ಮೇಲಿರೋ ಓಡಾಟನೇ. ಸ್ವಲ್ಪ ಯಾಮಾರಿದ್ರು ಪಾತಾಳಕ್ಕೆ ಬೀಳ್ತೀರ. ನಾನು ಏಮಾರಲ್ಲ. ಅದಕ್ಕೆ ಅವ್ರು ಹೋಗಿ ಮೀಟ್ ಆಗಿತ್ತು. ನೋಡಿ, ಓವರ್ ಕಾನ್ಫಿಡೆನ್ಸು ಒಳ್ಳೆಯದಲ್ಲ. ನೀವು ಅವಳನ್ನು ಕಟ್ಟಾಕೋದ್ರಿಂದ ಏನು ಪ್ರಯೋಜನವೂ ಇಲ್ಲ. ಅವಳ ಮೇಲೆ ಸಿಂಪತಿ ಬಂದು ಮಾಧವ್ ಮನೆಯವರು ಅವಳ ಪರ ನಿಂತು ಈ ಮದುವೆನ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಈ ವಯಸ್ಸಲ್ಲಿ ತಾನೇ ಮದುವೆ ಆಗಿ ಬಂದಿರುವ ನಿಮ್ಮ ಆ ಜನ್ಮ ಶತ್ರುಗೆ ಇದು ದೊಡ್ಡ ಕೆಲಸನ? ನೀವು ನನ್ನ ಮನಸ್ಸಿನಲ್ಲಿ ಸುಮ್ಮನೆ ಭಯ ಕ್ರಿಯೇಟ್ ಮಾಡ್ತಿದ್ದೀರಾ. ಅದು ನನ್ನ ಉದ್ದೇಶ ಅಲ್ಲ, ಏನೇನು ಆಗ್ಬೋದು ಅಂತ ಹೇಳ್ತಿದ್ದೀನಿ ಅಷ್ಟೇ. ದೀಪಿಕಾ ಇಲ್ಲಿದ್ರೆ ತಾನೇ ಸಮಸ್ಯೆ. ದುಬೈ ಕಳಿಸ್ಬಿಡ್ತೀನಿ. ಎಷ್ಟು ದಿನ? ಅಭಿಗೆ ದುಬೈಗೆ ಹೋಗೋದಾಗ್ಲಿ ಅಥವಾ ಭಾವನ್ಗೆ ಅವ್ರ ಕಾಂಟ್ಯಾಕ್ಟ್ ಉಪಯೋಗಿಸಿ ದೀಪಿಕಾನ ಹುಡುಕೋದಾಗ್ಲಿ ಕಷ್ಟ ಅನ್ಸುತ್ತಾ ನಿಮಗೆ? ಅವರಿಬ್ರು ಅಲ್ಲಿಂದನೇ ಮದುವೆ ಆಗಿ ಬರ್ತಾರಷ್ಟೇ. ಹೋಗ್ಲಿ, ನಾನೀಗ ಏನು ಮಾಡ್ಬೋದು ಅನ್ಸುತ್ತೆ ನಿಮಗೆ? ದೀಪಿಕಾ ಮನಸ್ಸಲ್ಲಿ ಅಭಿ ಇರೋದು ಅಂತ ಮನೆಯವ್ರು ಎಲ್ರಿಗೂ ಗೊತ್ತಾಗಿದೆ. ಅದೇ ಕಾರಣಕ್ಕೆ ಮನೇಲಿ ಎಲ್ಲರೂ ಸೇರಿಕೊಂಡು ಅವರಿಬ್ಬರನ್ನು ಒಂದು ಮಾಡಬೇಕು ಅಂತ ಡಿಸೈಡ್ ಮಾಡಿ. ಅದು ಹೇಗಾಗತ್ತೆ? ಯಾವುದು ತಾನಾಗೆ ಆಗಲ್ಲ, ಆಗಿಸ್ಬೇಕು ಜನಾರ್ದನ್. ಯಾಕೆ ನಿಮ್ಮ ಮಗಳು ನಿಮ್ಮ ಮಾತು ಕೇಳಲ್ವಾ? ಕೇಳ್ತಾಳೆ, ಬಟ್ ಆಗಾಗ ಅವಳ ತಾಯಿ ಅವಳಿಗೆ ಬ್ರೈನ್ ವಾಶ್ ಮಾಡ್ತಾಳೆ. ಓ, ಆದರೆ ತಾಯಿ ಮೇಲೆ ಪ್ರೀತಿ ಜಾಸ್ತಿ ಅಂತ ಆಯಿತು. ಒಂದು ಕೆಲಸ ಮಾಡಿ, ನಿಮ್ಮ ಮೇಲೆ ನಂಗೆ ಎಷ್ಟೇ ಕೋಪ ಇರ್ಬೋದು, ನಿಮ್ಮ ಇಂಟೆಲಿಜೆನ್ಸ್ಗೆ ಹ್ಯಾಟ್ಸ್ ಆಫ್. ನನ್ನ ಮಗಳ ಸಮಸ್ಯೆಗೆ ಇದೇ ಪರ್ಮನೆಂಟ್ ಸೊಲ್ಯೂಷನ್ ಅಂತ ನಂಗೆ ಯಾಕೆ ಹೊಳಿಲಿಲ್ಲ? ಅವಳ ಬಾಯಲ್ಲಿ ಇಷ್ಟೆಲ್ಲ ಹೇಳಿಸಿ ಅವ್ರನ್ನೆಲ್ಲ ಅವಮಾನ ಮಾಡಿಬಿಟ್ರೆ ಇನ್ಮೇಲೆ ಈ ಮದುವೆ ವಿಷಯನೇ ಕೇಳಲ್ಲ ಅಲ್ವಾ? ಸರಿ, ನನ್ನ ಕೆಲಸ ಈಗಲೇ ಶುರು ಮಾಡ್ತೀನಿ, ಬರ್ತೀನಿ. ನೀನು ಎಷ್ಟೇ ಬುದ್ಧಿವಂತ ಇರ್ಬೋದು, ಆದರೆ ನಿನ್ನ ಪಳಗಿಸೋದು ಈ ಶಾರ್ವರಿಗೆ ಕಷ್ಟ ಅಲ್ಲ. ಈಗ ತಾನೇ ಚೆಸ್ ಆಡೋಕೆ ಶುರು ಮಾಡಿದ್ದೀನಿ, ಇನ್ನೂ ತುಂಬ ಕಾಯಿಗಳು ಉದುರಬೇಕಾಗಿದೆ. ತುಳಸಿ, ನೀನೇ ದೊಡ್ಡ ಹೀರೋಯಿನ್ ಆಗೋಕ್ಕೆ ಕಾಯ್ತಿದ್ಯಾ ಅಲ್ವಾ? ಇನ್ಮೇಲೆ ಹೇಗೆ ನಿಂಗೊಂದು ಗತಿ ಕಾಣಿಸ್ತೀನಿ, ನೋಡ್ತಾ ಇರು.
ಖರ್ಜೂರ. ಮಹೇಶ, ಏನು ಖರ್ಜೂರ ಬೇಕೇನೋ? ತಿಂತೀಯಾ? ಖರ್ಜೂರ ತಿಂದಾಗೆ ಜೀವ ತಿನ್ಬಹುದಾ? ಮಹೇಶ, ಏನು ಹೇಳ್ತಾ ಇದೆಯಾ? ಯಾರು ಖರ್ಜೂರ ತಿಂದಿದ್ದು? ಜೀವ ತಿನ್ನೋದು ಅಂತೆಲ್ಲ ಯಾಕೆ ಹೇಳ್ತಾ ಇದೆಯಾ? ನಿಂಗೇನಾದರೂ ನೆನಪಾಗ್ತಿದೆಯಾ? ಅದು ಭಾವ, ನಿನ್ನೆ ರಾತ್ರಿ ಅವ್ರಿಗೆ ನಾನು ಖರ್ಜೂರ ತಿನ್ನಿಸ್ದೆ. ಅದನ್ನೇ ಜ್ಞಾಪಿಸ್ಕೊಂಡು ಏನೇನೋ ಹೇಳ್ತಿದ್ದಾರೆ ಅಲ್ವೇನ್ರಿ? ಖರ್ಜೂರ ಆಯಿತು, ಆಮೇಲೆ ಕೊಡ್ತೀನಿ. ರೀ, ಈಗ ಮುಖ್ಯವಾದ ವಿಷಯ ಡಿಸ್ಕಸ್ ಮಾಡೋದಿದೆ. ನಿಮಗೆ ಗೊತ್ತಾ, ನಮ್ಮ ಅಭಿ ಮದುವೆ ಆಗೋದ್ರಲ್ಲಿದೆ. ದೀಪಿಕನ್ ಮನಸ್ಸಲ್ಲಿ ಅಭಿನೇ ಇರೋದು ಅಂತ ಗೊತ್ತಾಯಿತು. ಇನ್ನೇನಿದ್ರು ಅವ್ರ ಅಪ್ಪನ ಒಪ್ಪಿಸ್ಬೇಕು ಅಷ್ಟೆ. ನಾನು ಇನ್ನೊಂದ್ಸಲ ಪ್ರಯತ್ನ ಪಡ್ತೀನಿ. ಈ ಸಲ ನಾನು ಬರ್ತೀನಿ ತುಳಸಿ ಅವ್ರೆ. ಇಬ್ಬರು ಹೋಗಿ ಹೇಗಾದರೂ ಮಾಡಿ ಒಪ್ಪಿಸ್ಬಿಟ್ಬಿಡೋಣ. ಏನೂ ಬೇಕಾಗಿಲ್ಲ. ನೀವಿಬ್ರು ಹೋದ್ರೆ ಪಪ್ಪ ಇನ್ನೊಂದಷ್ಟು ಕೋಪ ಮಾಡ್ಕೊಂಡು ಕಳಿಸ್ತಾರಷ್ಟೇ. ಅವ್ರ ಮನೆಗೆ ಹೋಗೋದು ಯೂಸ್ ಇಲ್ಲ ಅನ್ಸುತ್ತೆ ನನಗೂ. ಅವತ್ತೇ ನೋಡಿದವನು. ಅದೇನೆ, ಇವರಿಬ್ರು ಹೋಗ್ಬಿಟ್ರೆ ಪಪ್ಪ ದೀಪಿಕಾನ ನಿಜವಾಗ್ಲೂ ದುಬೈ ಕಳಿಸ್ಬಿಟ್ರು ಆಶ್ಚರ್ಯ ಇಲ್ಲ. ಎಲ್ಲರೂ ಸುಮ್ಮನಿದ್ರೆ ನಿನ್ನ ಮದುವೆನೇ ಆಗಲ್ಲ ಬ್ರೋ. ಹೌದು, ಯಾರಾದರೂ ಒಬ್ರು ಈ ಜವಾಬ್ದಾರಿ ತಗೊಂಡು ಮುಂದೆ ಹೋಗಲೇಬೇಕಲ್ವಾ? ಯಾರು ತಗೋತಾರೆ? ಜನಾರ್ದನನ್ನ ಕನ್ವಿನ್ಸ್ ಮಾಡೋ ಶಕ್ತಿ ಯಾರಿಗಿದೆಯೋ ಅವರೇ ಈ ಕೆಲಸನ ಮಾಡಬೇಕು. ನಾನು ಯಾರು ಕನ್ವಿನ್ಸ್ ಮಾಡೋದು ಬೇಕಾಗಿಲ್ಲ. ನಾನೇ ಕನ್ವಿನ್ಸ್ ಆಗಿದ್ದೀನಿ. ಬ್ರಷ್ ಹಾಕ್ತಿಕ್ಕು, ಸುಮ್ಮನೆ ಸೋಪ್ ಹಾಕಿ ಹಿಂಡಬೇಡ. ತಾತ, ಯಾಕೆ ಕರುಣೆ ಇಲ್ದೇ ಇರೋರ್ ತರ ಆಡ್ತಿದ್ಯಾ? ಕರುಣೆ ಇರೋದಕ್ಕೇನೆ ನಿನ್ನ ಈ ಮನೇಲಿ ಇಟ್ಕೊಂಡಿರೋದು. ಮಾತು ಜಾಸ್ತಿ ಆದಷ್ಟು ಕೆಲಸ ಕಮ್ಮಿ ಆಗುತ್ತೆ ಅಂತಾರೆ. ಡಿಸ್ಟರ್ಬ್ ಮಾಡಲ್ಲ, ಬಟ್ಟೆ ಹೋಗಿ. ಆಗಲ್ಲ ತಾತ, ಸೊಂಟ ಬಿತ್ತೋದಂಗ್ ಆಗ್ತಿದೆ. ಹೋಗ್ಲಿ ಬಿಡು ಸಂಧ್ಯಾ, ನೀನು ಈ ಕಡೆ ಬಾ, ನಾನು ಹೋಗಿತೀನಿ. ಸೋಗ್ಲಾಡಿ, ನನಗೆ ಒಂದು ನಿಂಬೆ ಹಣ್ಣಿನ ಜ್ಯೂಸ್ ಮಾಡ್ಕೊಂಡು ಬಾ, ಹೋಗು. ಆ ಕೆಲಸ ಅವಳು ಮಾಡಲಿ, ನೀ ಹೋಗಿ. ಹಾಗಲ್ಲ ತಾತ, ಪಾಪ ಅವಳಿಗೆ ಕಷ್ಟ ಆಗ್ತಿದೆ ಅನ್ಸುತ್ತೆ. ಸಕಲ ಕಲಾವಲ್ಲಭೆ. ಬರೀ ಕಷ್ಟ ಕೊಡೋದೇ ಆದರೆ ಹೇಗೆ? ಅವಳು ಅನುಭವಿಸ್ಲಿ ಬಿಡು. ಇಷ್ಟು ಶ್ರಮ ಪಟ್ರೇನೆ ನಾರ್ಮಲ್ ಹೆರಿಗೆ ಆಗೋದು. ಈಗಿನ ಕಾಲದಲ್ಲಿ ಬಸರಿ ಹೆಂಗಸರಿಗೆ ಓಡಾಡೋದಕ್ಕೂ ಇಲ್ಲದೆ ಜೋಪಾನ ಮಾಡಿಟ್ಟಿರ್ತಾರೆ. ಅದಕ್ಕೆ ಸಿಸೇರಿಯನ್ ಜಾಸ್ತಿ ಆಗ್ತಿರೋದು. ತಾತ ಪ್ಲೀಸ್. ಪೇಪರ್ ಓದ್ತಾ ಇದ್ದೀನಿ, ಡಿಸ್ಟರ್ಬ್ ಮಾಡಬೇಡ. ಕಾಯಕವೇ ಕೈಲಾಸ, ಮುಂದುವರ್ಸು. ಸೋಗಲಾಡಿ, ನಿಂಬೆ ಹಣ್ಣು ಜ್ಯೂಸ್ಗೆ ಏಲಕ್ಕಿ ಹಾಕೋದು ಮರಿಬೇಡ.
ಯಾವ ಜನ್ಮದಲ್ಲಿ ನನ್ನ ಶತ್ರು ಆಗಿದ್ನೋ ಈ ತಾತ. ಈ ಉಪ್ಪ ಬೇರೆ. ಕೆಲವೊಂದ್ಸಲ ಹಾಗೇನೆ ನಮಗೆ ಯಾರನ್ನಾದರೂ ಹೊಡೆದೇ ಬಿಡಬೇಕು ಅಂತ ಅನ್ನಿಸ್ದಾಗ ಅವ್ರದ್ದು ಯಾವುದೇ ವಸ್ತು ಸಿಕ್ಕಿದ್ರು ಕೂಡ ಅದ್ರ ಮೇಲೆ ಸಿಟ್ಟು ತೋರಿಸ್ಕೋತೇವೆ. ಹೌದು, ಇನ್ನೇನ್ ಮಾಡ್ಲಿ, ಈ ಚುಪ್ಪ ಮೇಲೆ ಕೋಪ ತೋರ್ಸ್ಕೊಬೇಕು ನಾನು. ಅಯ್ಯಯ್ಯೋ ದೇವ್ರೆ, ತಾತನ್ ಬನಿಯನ್ನು ನನ್ನ ಕತೆ ಗೋವಿಂದ. ತಾತ, ಯಾರು ಸಂಧ್ಯಾ? ಫ್ರೆಂಡ್ ಸಿರಿ. ಹಲೋ ಶಾಂತ, ಆಯ್ತಾಯ್ತು, ನಾನು ಈಗಲೇ ಬರ್ತೀನಿ. ಏಯ್, ಬಟ್ಟೆ ಒಗೆಯೋದ್ರನ್ನ ತಪ್ಪಿಸ್ಕೊಳ್ಳೋದಕ್ಕೆ ನಾಟಕ ಎಲ್ಲ ಆಡಬೇಡ. ಮೊದಲು ಕೆಲಸ ಮುಗಿಸು. ನೀ ಸುಮ್ಮನೆ ಇರುತ್ತಾತ. ನನ್ನ ಫ್ರೆಂಡು ಅಪರೂಪಕ್ಕೆ ದಾವಣಗೆರೆಯಿಂದ ಬಂದಿದ್ದಾಳೆ. ಒಂದು 5 ನಿಮಿಷ ಹೋಗಿ ಬಂದ್ಬಿಡ್ತೀನಿ. ಅವಳಿಗೂ ಅವಳ ಗಂಡಂಗೂ ಜಗಳ ಅಂತೆ. ಪಾಪ ಅಳ್ತಿದ್ಲು ತಾತ. ನಾನು ಹೋಗಿ ಒಂದು ಸ್ವಲ್ಪ ಸಮಾಧಾನ ಹೇಳಿ ಬಂದ್ಬಿಡ್ತೀನಿ. ಇನ್ನು ಈ ಕಣ್ಣಲ್ಲಿ ಏನೇ ನೋಡಬೇಕು, ಸಮಾಧಾನ ಮಾಡೋ ಫೇಸ್ ಕಟ್ಟ ಇದು. ಏನು ಮಾಧವ, ಮನೆಗೆ ಬಂದಿದ್ದೀನಿ ಕೂತ್ಕೊಂತ ಹೇಳ್ತಿಲ್ಲ. ನೀನು ಅವಮಾನ ಮಾಡೋದಕ್ಕೆ ಟಿಟ್ ಫಾರ್ ಟ್ಯಾಟ್. ಅಯ್ಯೋ, ಆ ಥರ ಎಲ್ಲ ಯೋಚನೆ ನನಗೆ ಬರಲ್ಲ. ಬಾ ಕೂತ್ಕೊ. ಮಾಧವ, ಐ ವಾಸ್ ಜಸ್ಟ್ ಜೋಕಿಂಗ್. ನಾನಿಲ್ಲಿ ಬಂದಿರೋದು ನಿಮಗೆಲ್ಲ ಆಶ್ಚರ್ಯ ಆಗಿರಬೇಕು. ಸಮಯ ಸಂದರ್ಭ ಮನುಷ್ಯನ ಬದಲಾಯಿಸುತ್ತೆ. ನಾನು ಈಗ ಬದಲಾಗಿದ್ದೀನಿ. ಜನಾರ್ದನ್, ನಂಬಕ್ಕಾಗ್ತಿಲ್ಲ ಅಲ್ವಾ? ಅದಕ್ಕೆ ಖುದ್ದಾಗಿ ನಾನೇ ಮನೆಗೆ ಬಂದಿದ್ದೀನಿ. ಕೂತ್ಕೊ. ತುಳಸಿಯವರೇ, ಇವ್ರಿಗೆ ಏನು ಬೇಡ, ಏನು ಬೇಡ. ನಾನಿಲ್ಲಿ ಬಂದಿರೋದು ನಿಮ್ಮ ಹತ್ರ ಎಲ್ಲ ಒಂದು ಮುಖ್ಯವಾದ ವಿಷಯ ಮಾತಾಡೋಕ್ಕೆ. ತುಳಸಿ ಅವರೇ, ನೀವು ನನ್ನ ಮನೆಗೆ ಬಂದಾಗ ಯಾವುದೋ ಒಂದು ಕೆಟ್ಟ ಮೂಡಲ್ಲಿ ನಿಮ್ಮ ಮೇಲೆ ರೇಗಾಡ್ಬಿಟ್ಟೆ. ಆಮೇಲೆ ಕೂಲಾಗಿ ಕೂತ್ಕೊಂಡು ಯೋಚನೆ ಮಾಡಿದಾಗ ನೀವು ಹೇಳಿದ್ದು ಯಾವುದೇ ರೀತಿ ತಪ್ಪಿಲ್ಲ ಅನಿಸ್ತು. ಇನ್ನು ಇವ್ರ ಮಾವ ಬಂದಿದ್ರು, ಅವ್ರ ಮಾತು ನನ್ನ ಕಣ್ ತೆರೆಸ್ತು. ನನ್ನ ಮಗಳ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ದೆ ಅವಳನ್ನ ಬೇರೆ ಯಾರಿಗಾರು ಮದುವೆ ಮಾಡೋದು ನನಗೆ ತಪ್ಪು ಅನ್ಸುತ್ತೆ. ಇಬ್ಬರನ್ನೂ ದೂರ ಮಾಡಿ ಜೀವನ ಪೂರ್ತಿ ನರಳಕ್ಕಿಂತ ನನ್ನ ಹಠ ಬಿಟ್ಟು ಅವರಿಬ್ಬರನ್ನೂ ಒಂದು ಮಾಡೋಣ ಅನ್ಕೊಂಡೆ. ಅವ್ರು ನರಳಿದ್ರೆ ನಾವು ಸಂತೋಷವಾಗಿರಕ್ಕಾಗಲ್ಲ ಅಲ್ವಾ? ತುಂಬ ಸಂತೋಷ ಜನಾರ್ದನ್ ಅವರೇ. ನನಗೆ ಗೊತ್ತಿತ್ತು ಮಗಳಿಗೋಸ್ಕರ ಯಾವ ಅಪ್ಪನಾದರೂ ಮನ್ಸು ಬದಲಾಯಿಸ್ಕೊತಾನೆ ಅಂತ. ಎಲ್ಲ ನಿಮ್ಮಿಂದ ತುಳಸಿ ಅವರೇ. ಅವತ್ತು ನೀವು ನಮ್ಮ ಮನೆಗೆ ಬಂದಾಗ ನಾನು ಹಾಗೆ ನಡ್ಕೋಬಾರ್ದಾಗಿತ್ತು, ಹಾಗೆ ಮಾತಾಡಬಾರ್ದಾಗಿತ್ತು. ಪರವಾಗಿಲ್ಲ ಜನಾರ್ದನ್ ಅವರೇ, ನೀವು ಈಗ ಬಂದು ಹೇಳಿದ ಸುದ್ದಿ ಕೇಳಿ ನನಗದೆಲ್ಲ ಮರ್ತೋಯ್ತು. ಅದು ನಿಮ್ಮ ದೊಡ್ಡ ಗುಣ ಮಾಧವ. ನನ್ನ ಮಗಳಿಗೋಸ್ಕರ ನಾನೇ ಸೋತು ಬಂದಿದ್ದೀನಿ.
ಪ್ಲೀಸ್. ಜನಾರ್ದನ್, ನೀನು ಸೋತಿಲ್ಲ, ನಿಜವಾಗ್ಲೂ ಈಗ ನೀನು ಗೆದ್ದೆ. ತುಳಸಿಯವರೇ, ತಗೋತೀರಾ? ಒಳ್ಳೆ ಸುದ್ದಿ ಹೇಳುವಾಗ ಬರೀ ಗೈಲ್ ಬರಬಾರ್ದು ಅಂತಾರೆ, ಅದಕ್ಕೆ ಇದಂತಂದೆ. ಆದರೆ ತಾಂಬೂಲ ಬದಲಾಯಿಸೋ ಕಾರ್ಯಕ್ರಮನ ನಾಳೆ ಅಫಿಷಿಯಲ್ ಆಗಿ ನನ್ನ ಮನೇಲಿ ಇಟ್ಕೊಳ್ಳೋಣ ಅನ್ಕೊಂಡಿದ್ದೀನಿ. ಅದಕ್ಕೇನಂತೆ, ಹಾಗೆ ಮಾಡಿ ಅಲ್ವಾ ತುಳಸಿಯವರೇ? ಶಾರ್ವರಿ? ಹಾ ಭಾವ, ಶುಭಸ್ಯ ಶೀಘ್ರ. ನಾಳೆನೇ ಮದುವೆ ಮಾಡ್ಕೊಡ್ತೀನಂದ್ರು ನಾವು ರೆಡಿನೇ. ಮದುವೆ ಅಂದರೆ ಶೂನ್ಯ ಮಾಸ ಮುಗಿಯೋವರೆಗೂ ಕಾಯ್ಬೇಕಲ್ವಾ? ಹೇಗೂ ಎಂಗೇಜ್ಮೆಂಟ್ ಅಂತ ಆಗಲೇ ಮಾಡಿದ್ದೀವಿ. ಈಗ ಒಂದು ಶುಭ ಕಾರ್ಯ ಇರಲಿ ಅಂತ ತಾಂಬೂಲ ಬದಲಾಯಿಸ್ಕೊಳ್ಳೋಣ, ಆಮೇಲೆ ಡೈರೆಕ್ಟಾಗಿ ಮದುವೆನೇ ಮಾಡಿದ್ರೆ ಆಯ್ತು. ಏನಂತೀರಿ? ಅಲ್ಲ, ನಮ್ಗೆಲ್ರಿಗೂ ಓಕೆ. ನೀನು ಹೇಳೋಗಿಲ್ಲಪ್ಪ, ದೊಡ್ಡವ್ರು ಹೇಳಬೇಕು. ನೋಡು ಮಾಧವ, ನಿನ್ನ ಮಗ ತುದಿಗಾಲಲ್ಲಿ ನಿಂತಿದ್ದಾನೆ. ಮತ್ತೆ ಇಷ್ಟು ದಿನ ಕಾದಿಲ್ವಾ ಪಾಪ? ಹೌದು ಜನಾರ್ದನ್ ಅವರೇ, ಇಷ್ಟು ದಿನ ದೀಪಿಕಾ ನೆನಪಲ್ಲೇ ನೊಂದ್ಕೊಂಡಿದ್ದ. ಈಗ ಅವನ ಮುಖದಲ್ಲಿ ಒಂದು ಕಳೆ ಬಂತು. ಎಲ್ಲದಕ್ಕೂ ಕಾರಣ ನೀವು ತುಳಸಿಯವರೇ. ನಿಮ್ಮಿಂದಾನೇ ಇದೆಲ್ಲ ಆಗಿದ್ದು. ಅಯ್ಯೋ, ನಂದೇನಿಲ್ಲ. ಅಭಿ ಖುಷಿಗೋಸ್ಕರ ನನ್ನ ಕೈಲಾದಷ್ಟು ಮಾಡಿದೆ ಅಷ್ಟೇ.